ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಈಗ ಯೂಟ್ಯೂಬರ್ಸ್ಗೆ ತುಂಬ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಗ್ರೀನ್ ಸ್ಕ್ರೀನ್ ವಿಡಿಯೋ ಯಾರೆಲ್ಲ ಮಾಡ್ತೀರಾ, ಲೈಕ್ ಗ್ರೀನ್ ಸ್ಕ್ರೀನಲ್ಲಿ ತುಂಬ ಜನ ಬಂದುಬಿಟ್ಟು ವಿಡಿಯೋ ಮಾಡ್ತಾಯಿದ್ರು ಫಸ್ಟು. ಆ್ಯಂಡ್ ಅದರಲ್ಲಿ 90% ಜನಗಳದ್ದು ಏನಾಗ್ತಾಯಿತ್ತಂದರೆ ರಿಯೂಸ್ ಕಾಂಟೆಂಟ್ ಬರ್ತಾಯಿತ್ತು, ಮಾನಿಟೈಸೇಷನ್ ರಿಜೆಕ್ಟ್ ಆಗಿಬಿಡ್ತಿತ್ತು. ಓಕೆನಾ? ಸೊ ಈಗ ಬಂದುಬಿಟ್ಟು ಆ ಪ್ರಾಬ್ಲಮ್ ಏನಾಗಿದೆ, ಫಿಕ್ಸ್ ಆಗಿದೆ. ಸೊ ನಿಮ್ಮದು 100% ಏನಿದೆ ಅದು ಮಾನಿಟೈಸೇಷನ್ ಆಗಿಬಿಡುತ್ತೆ ಚಾನಲು. ಗ್ರೀನ್ ಸ್ಕ್ರೀನ್ ವಿಡಿಯೋ, ಗ್ರೀನ್ ಸ್ಕ್ರೀನ್ ಶಾರ್ಟ್ ಯಾರೆಲ್ಲ ಮಾಡ್ತೀರಾ ಅವ್ರದ್ದು ಚಾನಲ್ ಬಂದುಬಿಟ್ಟು 100% ಮಾನಿಟೈಸೇಷನ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಏನಿದೆ, ಒಂದು ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಇದನ್ನು ಫಾಲೋ ಅಪ್ ಮಾಡ್ಕೊಂಡು ನೀವು ವೀಡಿಯೋಸ್ ಏನಾದರೂ ಮಾಡಿದರೆ 101% ನಿಮ್ಮ ಚಾನಲ್ ಏನಾಗುತ್ತೆ, ಗ್ರೀನ್ ಸ್ಕ್ರೀನ್ದು ಮಾನಿಟೈಸೇಷನ್ ಆಗಿಬಿಡುತ್ತೆ. ನೀವು ಈಸಿಲಿ ಅರ್ನಿಂಗ್ನು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆನಾ ಗೈಸ್? ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಏನೇನು ಕಂಡೀಷನ್ಸ್ ಇದೆ ಆ್ಯಂಡ್ ಯಾವ್ಯಾವ ಚಾನಲ್ಸಲ್ಲಿ ಶಾರ್ಟ್ಸಲ್ಲಿ ನಾವು ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡಿದ್ರೆ ಮಾನಿಟೈಸೇಷನ್ ಆಗುತ್ತೆ. ಸೊ ಏನೇನು ತಪ್ಪು ನಾವು ಮಾಡಬಾರ್ದು, ಅದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅದು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಆ್ಯಂಡ್ ಹಾಗಾಗಿ ಇನ್ನೊಂದು ನಿಮಗೆ ನಾನು ಹೇಳಿಬಿಡ್ತೀನಿ. ನೀವು ಆಲ್ರೆಡಿ ಕ್ರಿಯೇಟರು, ನೀವು ಆಲ್ರೆಡಿ ಲಾಂಗ್ ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂದಮೇಲೆ, ಸೊ ಈ ಗ್ರೀನ್ ಸ್ಕ್ರೀನ್ ವೀಡಿಯೋ ಏನಿದೆ, ಯೂಟ್ಯೂಬ್ ಫ್ಯೂಚರ್ ಏನು ಕೊಟ್ಟಿದೆ ಅದನ್ನು ಬಳಸ್ಕೊಡಿ, ಯೂಸ್ ಮಾಡಿ. ನಿಮ್ದು ಇನ್ನೊಂದು ಶಾರ್ಟ್ ಚಾನಲ್ ಮಾಡಿ, ಅದರಲ್ಲಿ ನೀವು ಏನು ಮಾಡಿ, ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡಿ. ಓಕೆನಾ? ನಿಮಗೇ ಬೆನಿಫಿಷನ್ನು. ಓಕೆನಾ? ಅಟ್ಲೀಸ್ಟ್ ಒಂದು ಮಂತ್ ಆದರೂ ಟ್ರೈ ಮಾಡಿ ನೋಡಿ, ಅದರಲ್ಲಿ ನಿಮ್ಮದು ವೈರಲ್ ಆಗೇ ಆಗುತ್ತೆ ವೀಡಿಯೋಸು. ಓಕೆನಾ? ಸೊ ಈಗ ತುಂಬ ಜನ ಬಂದುಬಿಟ್ಟು ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡಿನೂ ಕೂಡ ತುಂಬ ಜನ ಚೆನ್ನಾಗಿ ಅರ್ನಿಂಗ್ ಮಾಡ್ತಾ ಇದ್ದಾರೆ ಶಾರ್ಟ್ಸಲ್ಲಿ. ನಾನು ಹೇಳ್ತಾ ಇರೋದು ಓಕೆನಾ, ನಿಮ್ಮ ಕಣ್ಮುಂದೆನೇ ಬಂದಿರ್ಬೋದು ಗ್ರೀನ್ ಸ್ಕ್ರೀನ್ ವೀಡಿಯೋ. ಓಕೆನಾ? ಅದನ್ನು ತುಂಬ ಜಾಸ್ತಿ ಲೈಕ್ ವ್ಯೂಸ್ ಹೋಗಿರೋದು, ಲೈಕ್ಸ್ ಆಗಲಿ ತುಂಬ ಬಂದಿರ್ಬೋದು ನಿಮ್ಮ ಕಣ್ಮುಂದೆ. ಓಕೆನಾ? ಸೊ ನೀವೂ ಮಾಡಿ, ಅದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಯಾವ ಥರ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಒಬ್ಬನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾವೇನಿದೆ, ನಾನು ಎಲ್ಲ ಬಂದುಬಿಟ್ಟು ನೋಟಲ್ಲಿ ನೋಟ್ ಮಾಡಿಟ್ಟಿದ್ದೀನಿ. ಸೊ ಒಂದೊಂದಾಗಿ ನಾನು ಡೀಟೇಲ್ಸಾಗಿ ನಿಮಗೆ ಹೇಳ್ಕೊಡ್ತೀನಿ. ಅದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಡೀಟೇಲ್ಸಾಗಿ ಬಂದುಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ಬಂದುಬಿಟ್ಟು ನಮಗೆ ತಿಳ್ಕೊಬೇಕಾಗಿರೋದು ಏನು, ಗ್ರೀನ್ ಸ್ಕ್ರೀನ್ ತಪ್ಪುಗಳು. ತುಂಬ ಜನ ಬಂದುಬಿಟ್ಟು ಗ್ರೀನ್ ಸ್ಕ್ರೀನ್ ವೀಡಿಯೋಸ್ಗಳನ್ನ ಮಾಡ್ತೀರಾ. ಆ್ಯಂಡ್ ಇದ್ರದ್ದು ತಪ್ಪುಗಳು ಏನೇನಿದೆ ನಿಮಗೆ ಎಲ್ಲ ಡೀಟೇಲ್ಸಾಗಿ ಬಂದುಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನೆಲ್ಲ ಬಂದುಬಿಟ್ಟು ನೋಟಲ್ಲಿ ಬಂದುಬಿಟ್ಟು ನೋಟ್ ಪ್ಯಾಡಲ್ಲಿ ಬರೆದು ಇಟ್ಟಿದ್ದೀನಿ. ಓಕೆನಾ? ಸೊ ನೀವಿಲ್ಲಿ ನೋಡ್ಬೋದು ಗ್ರೀನ್ ಸ್ಕ್ರೀನ್ ತಪ್ಪುಗಳು ಅಂತ ನಾನು ಇಲ್ಲಿ ಬರೆದಿದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಬರೀ ವೈರಲ್ ಕ್ಲಿಪ್ ಹಾಕುವುದು ನೀವೇನು ಹೇಳದೇ ಇರೋದು. ಓಕೆನಾ? ನೀವೇನು ಮಾಡ್ತೀರಾ, ತುಂಬ ಜನ ಬಂದುಬಿಟ್ಟು ವೈರಲ್ ಕ್ಲಿಪ್ ಏನಿದೆ ತಗೊಂಡ್ಬಿಟ್ಟು ವೈರಲ್ ಶಾರ್ಟ್ನ ಇಟ್ಕೊಳ್ಳಿ, ತಗೊಳ್ತೀರಾ, ಅದರಲ್ಲಿ ಬಂದುಬಿಟ್ಟು ನಿಮ್ಮ ಫೇಸ್ ಮಾತ್ರ ತೋರಿಸ್ತೀರಾ. ಓಕೆನಾ? ನಿಮ್ಮ ರಿಯಾಕ್ಷನ್ ಬಂದುಬಿಟ್ಟು ಏನೂ ಕೊಡಲ್ಲ. ಸೊ ಈ ತಪ್ಪು ಬಂದುಬಿಟ್ಟು ನೀವು ಗ್ರೀನ್ ಸ್ಕ್ರೀನಲ್ಲಿ ಮಾಡಬಾರ್ದು. ಓಕೆನಾ? ಸೊ ಇದು ಮೊದಲನೇ ತಪ್ಪು ಮಾಡೋದು ಎಲ್ಲರೂ ಯೂಟ್ಯೂಬರ್ಸು. ಓಕೆನಾ? ಸೊ ಅದಾದಮೇಲೆ ಬಂದುಬಿಟ್ಟು ಎರಡನೇ ತಪ್ಪು ಬಂದುಬಿಟ್ಟು ಏನಂದರೆ ಟೆಕ್ಸ್ಟ್ ಟು ಸ್ಪೀಚ್ ಬಳಸೋದು. ಓಕೆನಾ? ಲೋ ಒರಿಜಿನಾಲಿಟಿ ಅಂತ ಹೇಳ್ತೀವಲ್ಲ ಅದು. ಲೈಕ್ ಈಗ ತುಂಬ ಜನ ಬಂದುಬಿಟ್ಟು ಈಗ ಲೈಕ್ ಅವರು ವಾಯ್ಸ್ ಲಿಪ್ಸಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡ್ತಾರೆ, ಟೆಕ್ಸ್ಟ್ ಟು ಸ್ಪೀಚ್ ವಾಯ್ಸ್ ಏನಿದೆ, AI ವಾಯ್ಸ್ ಏನು ಇದೆ ಅದನ್ನು ಯೂಸ್ ಮಾಡಿಬಿಡ್ತೀರಾ. ಓಕೆನಾ? ಸೊ ಎರಡನೇ ತಪ್ಪು ಬಂದುಬಿಟ್ಟು ನೀವು ಮಾಡಬಾರ್ದು. ಯಾವುದು ಇದು? ಎರಡನೇದು. ಓಕೆನಾ? ಸೊ ಇದು ಬಂದುಬಿಟ್ಟು ಲೋ ಒರಿಜಿನಾಲಿಟಿಯಲ್ಲಿ ಬರುತ್ತೆ. ಓಕೆನಾ? ಮುಂದಕ್ಕೆ ಹೋಗಿ ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ಯೂಟ್ಯೂಬ್ ಕ್ಯಾಚ್ ಮಾಡಿಲ್ಲ ಅಂದ್ರೂ, ಬಟ್ ಮಾನಿಟೈಸೇಷನ್ ಮಾಡಬೇಕಿದ್ರೆ, ಅಪ್ಲೈ ಮಾಡಬೇಕಿದ್ರೆ ಆಗ ಬಂದುಬಿಟ್ಟು ನಿಮಗೆ ಯೂಟ್ಯೂಬ್ ಬಂದುಬಿಟ್ಟು ಕ್ಯಾಚ್ ಮಾಡಿಬಿಡುತ್ತೆ. ಓಕೆನಾ? ಸೊ ಇದು ತಪ್ಪು ಬಂದುಬಿಟ್ಟು ನೀವು ಎರಡನೇ ತಪ್ಪು ಇದು ಮಾಡೋಕ್ಕೆ ಹೋಗಬೇಡಿ. ಸೊ ಏನೇ ಇರಲಿ, ನಿಮ್ಮ ಒರಿಜಿನಲ್ ವಾಯ್ಸ್ ಕೊಡಿ, ನಿಮ್ಮ ಒರಿಜಿನಲ್ ಕಮೆಂಟ್ ಕೊಡಿ, ಕಮೆಂಟ್ರಿ ಕೊಡಿ, ಇಲ್ಲಾಂದರೆ ನಿಮ್ಮದು ಒರಿಜಿನಲ್ ಒಪಿನಿಯನ್ ಹೇಳಿ. ಆ ವಿಡಿಯೋದಲ್ಲಿ ಏನು ನಡೀತದೆ ಅದನ್ನು ಹೇಳ್ಬೋದು, ಸೇಮ್ ಟು ಸೇಮ್ ಅದನ್ನೇ ಹೇಳ್ಬೋದು. ಇಲ್ಲಾಂದರೆ ನೀವು ಕಮೆಂಟ್ರಿ ಮಾಡ್ಬೋದು, ಇಲ್ಲ ನಿಮ್ಮ ಒಪಿನಿಯನ್ ಹೇಳ್ಬೋದು, ಈ ಥರ ಮಾಡ್ಬೋದು. ಓಕೆನಾ? ಸೊ ಮೂರನೇದು ಬಂದುಬಿಟ್ಟು ಮೊದಲೇ ವೈರಲ್ ಆಗಿರೋ ಶಾರ್ಟ್ನ ರೀಪೋಸ್ಟ್ ಮಾಡೋದು. ಓಕೆನಾ? ಸೊ ತುಂಬ ಜನ ಬಂದುಬಿಟ್ಟು ನಾನು ನೋಡಿದ್ದೀನಿ, ಶಾರ್ಟ್ಸಿಗೆ ಯಾವುದಾದ್ರೂ ಒಂದು ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಿದೆ, ವೈರಲ್ ಹೋಗ್ಬಿಟ್ಟಿದೆ ಅಂದರೆ ಏನು ಮಾಡ್ತೀರಾ, ತುಂಬ ಜನ ಅದೇ ವಿಡಿಯೋನ ರೀಪೋಸ್ಟ್ ಮಾಡ್ತೀರಾ. ನಿಮ್ಮಿದ್ರಲ್ಲಿ ಅದೇ ವಿಡಿಯೋನ ಡೌನ್ಲೋಡ್ ಮಾಡಿಬಿಟ್ಟು ಮತ್ತೆ ಅದೇ ವಿಡಿಯೋನ ಯೂಟ್ಯೂಬಲ್ಲಿ ಹಾಕ್ಬಿಡ್ತೀರಾ. ಸೊ ಇದರಿಂದನೂ ಕೂಡ ಬಂದುಬಿಟ್ಟು ನಿಮ್ಮದು ರಿಯೂಸ್ ಕಾಂಟೆಂಟು ಒಂದು ಬಂದೇ ಬರುತ್ತೆ. ಬಟ್ ನೀವು ಇದು ಮಾಡೋದ್ರಿಂದ ನಿಮ್ಮ ಚಾನಲ್ ವೇಸ್ಟು. ನೀವು ಆ ಥರ ಮಾಡ್ತಿರೋದು ವೇಸ್ಟು, ನಿಮ್ಮ ಟೈಮು ವೇಸ್ಟು, ಎಲ್ಲನೂ ವೇಸ್ಟು. ವ್ಯೂಸ್ ಅಂತೂ ಬಂದೇ ಬರುತ್ತೆ. ಓಕೆನಾ? ಯಾಕಂದರೆ ಅದು ಟ್ರೆಂಡಿಂಗ್ ವಿಡಿಯೋ ಅಲ್ವಾ, ವ್ಯೂಸ್ ಬಂದೇ ಬರುತ್ತೆ. ಬಟ್ ನಿಮಗೆ ಮಾನಿಟೈಸೇಷನ್ ಮಾಡೋಕ್ಕೆ ಆಗಲ್ಲ, ರಿಯೂಸ್ ಕಾಂಟೆಂಟ್ ಕೊಟ್ಬಿಡ್ತಾರೆ. ಓಕೆನಾ? ಸೊ ಈ ತಪ್ಪು ಬಂದುಬಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಸೊ ಅದು ಆದಮೇಲೆ ಗೈಸ್ ಇಲ್ಲಿ ನೀವು ನೋಡಿ ಏನೇ ಇದೆ ಅಂದರೆ ಗ್ರೀನ್ ಸ್ಕ್ರೀನ್ ಹೆಸರಲ್ಲಿ ಎಲ್ಲ ಮೂವಿ
ಸೀನ್ ಹಾಕೋದು. ಓಕೆನಾ. ಸೊ ನೀವೇನು ಮಾಡ್ತೀರಾ, ಗ್ರೀನ್ ಸ್ಕ್ರೀನ್ ಏನಿದೆ ವಿಡಿಯೋ, ಓಕೆನಾ, ಗ್ರೀನ್ ಸ್ಕ್ರೀನ್ ವಿಡಿಯೋ ಏನಿದೆ ಅದರ ಹೆಸರಲ್ಲಿ ನೀವೇನು ಮಾಡ್ತೀರಾ, ಕೆಲವೊಬ್ಬರು ಮೂವಿ ಸೀನ್ ಏನಾದರೂ ಇದ್ದರೆ ಅದನ್ನು ಹಾಕೋದು. ಓಕೆನಾ. ಈಗ ಅಂದ್ಕೊಳ್ಳಿ, ಈಗ ಯಾವುದಾದ್ರೂ ಒಂದು ಶಾರ್ಟ್ ಓಡ್ತಾ ಇದೆ ಅಂದರೆ ಅದಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ, ಮೀಮ್ಸ್ ಎಲ್ಲ ಹಾಕಿರ್ತಾರೆ, ಗೊತ್ತಾ, ನೋಡಿರ್ತೀರಾ, ನಿಮ್ಮ ಮುಂದೆ ಬಂದಿರುತ್ತೆ ವೀಡಿಯೋಸು. ಓಕೆನಾ. ಈಗ ಗ್ರೀನ್ ಸ್ಕ್ರೀನ್ ವಿಡಿಯೋ ಓಡ್ತಾ ಇದೆ, ಯಾವುದಾದ್ರೂ ವೈರಲ್ ವಿಡಿಯೋ ಓಡ್ತಾ ಇದೆ ಅಂದರೆ ಮೇಲೆ ಮೇಮ್ಸು ಇಲ್ಲ ಯಾವುದಾದ್ರೂ ಒಂದು ಮೂವಿದು ಲೈಕ್ ಕಾಮಿಡಿ ಸೀನು, ಇಲ್ಲಾಂದರೆ ಬೇರೆ ಶಾಕಿಂಗ್ ಸೀನು, ಬೇರೆ ಏನಾದರೂ ಮೂವಿದು ಏನಾದರೂ ಒಂದು ಸೀನ್ ಇದ್ದರೆ ಇಲ್ಲ ಮೀಮ್ಸ್ ಏನಾದರೂ ಇದ್ದರೆ ಅದನ್ನು ಹಾಕ್ಬಿಡೋದು. ಸೊ ಇದನ್ನು ನೀವು ಗ್ರೀನ್ ಸ್ಕ್ರೀನ್ ಏನಾದರೂ ಬಳಸಿದರೆ, ಸೊ ಇದರಿಂದನೂ ಬಂದುಬಿಟ್ಟು ನಿಮ್ದೇನಾಗುತ್ತೆ, ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಲ್ಲ. ಓಕೆನಾ. ರಿಜೆಕ್ಟ್ ಆಗಿಬಿಡುತ್ತೆ, ರಿಯೂಸ್ ಕಂಟೆಂಟಲ್ಲೂ ಹೋಗ್ಬಿಡುತ್ತೆ. ಓಕೆನಾ. ಸೊ ಇದು ಮೇನ್ ತಪ್ಪುಗಳು ನೀವು ಮಾಡಬಾರ್ದು. ಓಕೆನಾ. ಬೈ ಚಾನ್ಸ್ ನೀವೇನಾದರೂ ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡಬೇಕಂತ ಯೋಚನೆ ಮಾಡಿದರೆ, ಇಲ್ಲ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡಬೇಕು, ಇದರಲ್ಲಿ ಏನಾದರೂ ಒಂದು ಮಾಡಬೇಕು, ಅರ್ನಿಂಗ್ ಮಾಡಬೇಕು ಅಂತ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ, ಸೊ ಮೊದಲನೇದು ಈ 4 ಕಂಡೀಷನ್ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಈ 4 ಬಂದುಬಿಟ್ಟು ನೀವೇನು ಮಾಡಬೇಕು, ಅವಾಯ್ಡ್ ಮಾಡಿ, ಇದನ್ನು ಮಾತ್ರ ಯೂಸ್ ಮಾಡಬೇಡಿ. ಓಕೆನಾ. ಅದಾದಮೇಲೆ ನಾವು ಈಗ ಮಾನಿಟೈಸೇಷನ್ ಆಗೋದು ಏನಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ, ಸೇಫ್ ಆಗಿರೋದು ವೇಸು. ಓಕೆನಾ. ಸೊ ಇಲ್ಲಿ ನೀವು ನೋಡಬಹುದು ಮಾನಿಟೈಸೇಷನ್ ಸೇಫ್ ಗ್ರೀನ್ ಸ್ಕ್ರೀನ್ ಮಾಡೋದು ಟಿಪ್ಸು. ಓಕೆನಾ. ಇದು ಸೇಫು. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಮೊದಲನೇದು ಒರಿಜಿನಲ್ ಕಂಟೆಂಟ್ ಆ್ಯಡ್ ಮಾಡಿ. ಗ್ರೀನ್ ಸ್ಕ್ರೀನ್ ವಿಡಿಯೋ ಅಲ್ಲಿ ಬರೀ ಬೇರೆಯವರ ಕ್ಲಿಪ್ ಹಾಕಿ ಅಪ್ಲೋಡ್ ಮಾಡಬೇಡಿ. ಓಕೆನಾ. ಒರಿಜಿನಲ್ ಕಂಟೆಂಟ್ ಆ್ಯಡ್ ಮಾಡಿ. ಒರಿಜಿನಲ್ ಕಂಟೆಂಟ್ ಅಂದರೆ ನಿಮ್ಮದು ಕಂಟೆಂಟ್ ಏನಿದೆ, ಈಗ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂದಮೇಲೆ ನಿಮ್ಮದೇನಿದೆ ಫೇಸ್ ವಾಯ್ಸ್ ಕೊಟ್ಬಿಟ್ಟು ಒರಿಜಿನಲ್ ಆಗೇ ನೀವು ವಿಡಿಯೋನ ಅಪ್ಲೋಡ್ ಮಾಡಿ. ಓಕೆನಾ. ಬೇರೆ ಅವ್ರದ್ದು ಏನು ಕ್ಲಿಪ್ ಏನು ಯೂಸ್ ಮಾಡದೆ ಅಪ್ಲೋಡ್ ಮಾಡಬೇಡಿ. ಬೇರೆಯವರು ಈಗ ಯೂಟ್ಯೂಬರ್ಸೇ ಆಗಲಿ ಏನಾದರೂ ವೀಡಿಯೋ ಮಾಡಿದರೆ ಬೇರೆಯವ್ರ ಕ್ಲಿಪ್ ಏನಾದರೂ 1 ಸೆಕೆಂಡ್ 5 ಸೆಕೆಂಡು ಏನಾದರೂ ಕ್ಲಿಪ್ ತಗೊಂಡು ಆ ಥರನೂ ಕೂಡ ನೀವೇನು ಮಾಡಬಾರ್ದು, ವೀಡಿಯೋನ ಅಪ್ಲೋಡ್ ಮಾಡಬಾರ್ದು. ಓಕೆನಾ. ಸೊ ಇದನ್ನು ಈ ಥರ ಅಪ್ಲೋಡ್ ಮಾಡಬೇಡಿ. ನೀವೇ ವಿಡಿಯೋ ಅಲ್ಲಿ ಮಾತಾಡ್ತಾ ಇದ್ದೀರಾ ಆ್ಯಂಡ್ ರಿಯಾಕ್ಷನ್ ಕೊಡ್ತಾ ಇದ್ದೀರಾ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಯೂಟ್ಯೂಬ್ ಒರಿಜಿನಲ್ ಕಂಟೆಂಟ್ ಅಂತ ತಿಳಿದುಕೊಳ್ಳುತ್ತೆ. ಓಕೆನಾ. ನೀವೇ ಏನಾದರೂ ಲೈಕ್ ಫೇಸ್ ತೋರಿಸ್ತಾ ಇದ್ದೀರಾ, ನಿಮ್ಮ ಫೇಸೇ ಕಾಣಿಸ್ತಾ ಇದೆ ಆ್ಯಂಡ್ ನಿಮ್ಮ ವಾಯ್ಸೇ ಬರ್ತಾ ಇದೆ ಆ್ಯಂಡ್ ರಿಯಾಕ್ಷನ್ ಕೂಡ ನೀವೇ ಕೊಡ್ತಾ ಇದ್ದೀರಾ, ಎಕ್ಸ್ಪ್ಲೈನ್ ಕೂಡ ಈಗ ವೀಡಿಯೋದಲ್ಲಿ ಏನಾದರೂ ನಡೀತಾ ಇದ್ದರೆ ಎಕ್ಸ್ಪ್ಲೈನ್ ಕೂಡ ನೀವೇ ಮಾಡ್ತಾ ಇದ್ದೀರಾ ಅಂದರೆ ಇದಕ್ಕೆ ಯೂಟ್ಯೂಬ್ ಏನು ಅಂದ್ಕೊಳ್ಳುತ್ತೆ, ಇದು ಬಂದುಬಿಟ್ಟು ಒರಿಜಿನಲ್ ಕಂಟೆಂಟ್ ಅಂತ ಅಂದ್ಕೊಳ್ಳುತ್ತೆ ಯೂಟ್ಯೂಬು. ಓಕೆನಾ. ಸೊ ಒರಿಜಿನಲ್ ಕಂಟೆಂಟ್ ಅಂತ ಅಂದ್ಕೊಂಡು ನಿಮ್ಗೆ ಏನು ಮಾಡುತ್ತೆ, ನಿಮ್ಮದು ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ ಮಾಡಿಬಿಡುತ್ತೆ, ರಿವ್ಯೂಸ್ ಕೊಡಲ್ಲ. ಓಕೆನಾ. ಸೊ ಇದನ್ನು ಬಂದುಬಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ. ಎಕ್ಸ್ಪ್ಲೈನ್ ಮಾಡಿ, ಇಲ್ಲ ಅಂದರೆ ನೀವೇನು ಮಾಡಿ, ಲೈಕ್ ನೀವು ಅದ್ರ ಬಗ್ಗೆ ಏನಿದೆ ಆ ವಿಡಿಯೋದಲ್ಲಿ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು, ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಹೇಳ್ಬೋದು. ಈ ಥರ ಹೇಳೋದ್ರಿಂದ ಏನಾಗುತ್ತೆ, ನಿಮ್ಮದು 101% ಚಾನಲ್ ಏನಿದೆ ಮಾನಿಟೈಸೇಷನ್ ಆಗುತ್ತೆ. ಓಕೆನಾ. ಇದರಲ್ಲಿ ನಿಮ್ಮ ವಾಯ್ಸ್ ಇರಬೇಕು, ಕೇಳಿಸ್ಬೇಕು ನಿಮ್ಮ ವಾಯ್ಸು. ಓಕೆನಾ. ಆ್ಯಂಡ್ ತುಂಬ ಜನ ಏನು ಮಾಡ್ತೀರಾ, ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಸರಿ ಈಗ ನಾನು ಒರಿಜಿನಲ್ ಕಂಟೆಂಟೇ ಮಾಡ್ತೀನಿ ಅಂತ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಸುಮ್ಮನೆ ನೋಡಿಕೊಂಡು ಅಂತ ನಗ್ತಾ ಇರ್ತೀರಾ, ಇಲ್ಲ ಸುಮ್ಮನೆ ನೋಡ್ತಾ ಇರ್ತೀರಾ ವಿಡಿಯೋದಲ್ಲಿ ಏನು ನಡೀತಾ ಇದೆ ಅಂತ. ಸೊ ಹಂಗಿರಬಾರ್ದು, ನೀವೇನಾದರೂ ಹೇಳಬೇಕು, ಮಾತಾಡಬೇಕು, ಆಗ ಬಂದುಬಿಟ್ಟು ಅದು ಒರಿಜಿನಲ್ ಕಂಟೆಂಟ್ಗೆ ಸೇರುತ್ತೆ. ಓಕೆನಾ. ಸೊ ಎರಡನೇದು ಬಂದುಬಿಟ್ಟು ಫೇಸ್ ಆ್ಯಂಡ್ ವಾಯ್ಸ್ ಕೊಡೋದು ಇಂಪಾರ್ಟೆಂಟಾ ಅಂತ ತುಂಬ ಜನ ಬಂದುಬಿಟ್ಟು ಕೇಳ್ತೀರಾ. ಓಕೆನಾ. ಅಂದ್ಬಿಟ್ಟು ನಿಮ್ಮದು ವಿಡಿಯೋ ಅಲ್ಲಿ, ಓಕೆನಾ, ಗ್ರೀನ್ ಸ್ಕ್ರೀನ್ ವಿಡಿಯೋ ಅಲ್ಲಿ ನಿಮ್ಮದು ಎಲ್ಲಾದರೂ ವಾಯ್ಸ್ ಕಾಣಿಸ್ತಾ ಇದ್ದರೆ, ಮುಖ ಏನಾದರೂ ಕಾಣಿಸ್ತಾ ಇದ್ದರೆ ಆಗ ಬಂದುಬಿಟ್ಟು ನೀವೇನಾದರೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಆಗ ಬಂದುಬಿಟ್ಟು ಯೂಟ್ಯೂಬಿಗೆ ಗೊತ್ತಾಗ್ಬಿಡುತ್ತೆ ಏನಂತ, ಇದು ಬಂದುಬಿಟ್ಟು ಕಂಟೆಂಟಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ, ಇದು ಒರಿಜಿನಲ್ ಕಂಟೆಂಟ್ ಅಂತ. ಓಕೆನಾ. ಬರೀ ಗ್ರೀನ್ ಸ್ಕ್ರೀನ್ ಪ್ಲಸ್ ಟೆಕ್ಸ್ಟ್ ಮಾತ್ರ ಹಾಕಬೇಡಿ. ಓಕೆನಾ. ಯೂಸಸ್ ಬಂದುಬಿಟ್ಟು ರಿಯೂಸ್ ಆಗ್ಬೋದು. ಓಕೆನಾ. ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಲೈಕ್ ಒಂದು ವಿಡಿಯೋನ ಡೌನ್ಲೋಡ್ ಮಾಡಿಬಿಟ್ಟು ಅದಕ್ಕೆ ಗ್ರೀನ್ ಸ್ಕ್ರೀನಲ್ಲಿ ಏನು ಮಾಡ್ತೀರಾ, ಗ್ರೀನ್ ಸ್ಕ್ರೀನೇ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಟೆಕ್ಸ್ಟ್ ಮಾತ್ರ ಆ್ಯಡ್ ಮಾಡಿಬಿಟ್ಟು ಆ ಪೋಸ್ಟ್ ಏನು ಮಾಡಿ ಅಪ್ಲೋಡ್ ಮಾಡಿಬಿಡ್ತೀರಾ. ಬಟ್ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ರಿಯೂಸ್ ಬಂದುಬಿಡುತ್ತೆ, ರಿಯೂಸ್ ಕಾಂಟೆಂಟ್ ಬಂದೇ ಬರುತ್ತೆ. ಓಕೆನಾ. ಲಾಸ್ಟಲ್ಲಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ. ಓಕೆನಾ. ಸೊ ಅದಾದಮೇಲೆ ಮೂರನೇದು ಬಂದುಬಿಟ್ಟು ಏನಂದರೆ
ಸ್ಕ್ರಿಪ್ಟ್ ನಿಮ್ಮ ಅಕಾರ್ಡಿಂಗ್ ಮಾಡಿ, ಓಕೆನಾ. ಬೇರೆಯವ್ರ ಸ್ಕ್ರಿಪ್ಟ್ ಡೈಲಾಗ್ ಏನಾದರೂ ಇದ್ದರೆ ಅದು ಕಾಪಿ ಪೇಸ್ಟ್ ಮಾಡಬೇಡಿ, ಓಕೆನಾ. ತುಂಬ ಜನ ಬಂದುಬಿಟ್ಟು ಡೈಲಾಗ್ಸ್ ಏನಿದೆ ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ತೀರಾ, ಓಕೆನಾ. ಸೊ ನೀವು ಹಿಂದಿಯಿಂದ ತೆಗೆದು ಮಾಡಿದರೆ ಓಕೆ, ಯಾಕಂದರೆ ಆಗ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಇರುತ್ತೆ, ಗೊತ್ತಾಗಲ್ಲ, ಅಷ್ಟು ಈಸಿಲಿ ನೀವು ಮಾಡ್ಕೋಬೋದು. ಬಟ್ ನೀವು ಕನ್ನಡದಲ್ಲೇ ಇರೋದನ್ನು ಕನ್ನಡದ್ದೇ ನೀವು ಕಾಪಿ ಪೇಸ್ಟ್ ಏನಾದರೂ ಮಾಡ್ತಾಯಿದ್ರೆ ಆಗ ಬಂದುಬಿಟ್ಟು ಯೂಟ್ಯೂಬ್ಗೆ ಗೊತ್ತಾಗ್ಬಿಡುತ್ತೆ, ಕಂಡಿಡಿದ್ಬಿಡುತ್ತೆ ಯೂಟ್ಯೂಬು. ಸೊ ಆಗ ಬಂದುಬಿಟ್ಟು ರಿವ್ಯೂಸ್ ಕಾಂಟೆಂಟಲ್ಲಿ ನಿಮ್ಮದು ಬಂದುಬಿಡುತ್ತೆ, ಓಕೆನಾ. ಸೊ ಯಾವುದೇ ಕಾರಣಕ್ಕೂ ಸ್ಕ್ರಿಪ್ಟು ಏನಿದೆ ಅದು ನಿಮ್ಮ ಥಿಂಕು ಇಲ್ಲ ನೀವು ಯಾವ ಥರ ಮಾಡ್ತೀರಾ ಆ ಥರ ಮಾಡಿ, ಬೇರೆಯವ್ರದ್ದು ಬಂದುಬಿಟ್ಟು ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ನಿಮ್ಮ ಒರಿಜಿನಲ್ ಕಮೆಂಟ್ರಿ ಅವ್ರ ಎಕ್ಸ್ಪ್ಲೇಷನ್ ಏನಿದೆ ಅದನ್ನು ಬರೀರಿ, ಓಕೆನಾ. ನಿಮ್ಮ ಏನಿದೆ ಸ್ಕ್ರಿಪ್ಟಲ್ಲಿ, ಓಕೆನಾ. ನಿಮ್ಮ ಎಕ್ಸ್ಪ್ಲೇಷನ್ನು ಮತ್ತು ನೀವು ಕಮೆಂಟ್ರಿ ಏನು ಮಾಡ್ತೀರಾ ಅದು ನಿಮ್ಮದು ಸ್ಕ್ರಿಪ್ಟಲ್ಲಿ ಬರ್ಕೊಂಡು ಬೇಕಿದ್ರೆ ನೀವು ವಾಯ್ಸ್ ಓವರ್ ಮಾಡಿ. ಬಟ್ ಇಲ್ಲಿ ಬೇರೆಯವ್ರದ್ದೇ ಬಂದುಬಿಟ್ಟು ಡೈಲಾಗ್ಸ್ನ ಕಾಪಿ ಮಾಡೋದು, ಬೇರೆ ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ನೋಡ್ಕೊಂಡು ಅದನ್ನೇ ಇದು ಮಾಡೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಕಾಪಿ ಪೇಸ್ಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ 4ನೇದು ಬಂದುಬಿಟ್ಟು ಹೈ ಎಡಿಟಿಂಗ್ ಪ್ಲಸ್ ಬ್ರ್ಯಾಂಡಿಂಗ್, ಓಕೆನಾ. ಸೊ ನಿಮ್ಮ ವಿಡಿಯೋ ಅಲ್ಲಿ ಲೋಗೋ, ಇಂಟ್ರೋ, ಔಟ್ರೋ, ಟ್ರಾನ್ಸಾಕ್ಷನ್, ಟೆಕ್ಸ್ಟ್ ಎಫೆಕ್ಟ್ ಇದ್ದರೆ ಇದು ನಿಮ್ಮ ಒರಿಜಿನಲ್ ವರ್ಕ್ ಕಂಟೆಂಟ್ ಅಂತ ತಿಳ್ಕೊಳ್ತಾರೆ ಯಾರು, ಯೂಟ್ಯೂಬ್ ಅವರು, ಓಕೆನಾ. ಸೊ ನಿಮ್ಮದು ಲೋಗೋ ಏನಾದರೂ ಆ್ಯಡ್ ಮಾಡ್ತಾಯಿದ್ರೆ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತೀನಿ ಯಾವ ಥರ ನೀವು ಲೋಗೋನ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ನಿಮ್ಮ ನೇಮ್ನ ಯಾವ ಥರ ನೀವು ಬರ್ಕೋಬೋದು ಅಂತ. ತುಂಬ ಶಾರ್ಟ್ಸಲ್ಲಿ ನಾನು ಯಾವ ಥರ ಎಡಿಟ್ ಮಾಡೋದು, ನಿಮ್ಮ ಲೋಗೋನೆಲ್ಲ ಯಾವ ಥರ ಆ್ಯಡ್ ಮಾಡೋದು ಆ್ಯಂಡ್ ನಿಮ್ಮ ವಾಟರ್ ಮಾರ್ಕ್ ಎಲ್ಲ ಯಾವ ಥರ ಆ್ಯಡ್ ಮಾಡೋದು, ನೇಮ್ ಎಲ್ಲ ಆ್ಯಡ್ ಮಾಡೋದು ಎಲ್ಲ ಹೇಳಿದ್ದೀನಿ. ಆ್ಯಂಡ್ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ಗಳನ್ನೂ ಕೂಡ ನಾನು ಯೂಸ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಒಂದೊಂದು ವೀಡಿಯೋದಲ್ಲಿ ನಾನು ಟೆಕ್ಸ್ಟ್ ಎಫೆಕ್ಟ್ ಕೂಡ ಆ್ಯಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಓಕೆನಾ. ಸೊ ಇದನ್ನೆಲ್ಲ ನೀವು ಏನಾದರೂ ಆ್ಯಡ್ ಮಾಡಿದರೆ ಆ ಗ್ರೀನ್ ಸ್ಕ್ರೀನ್ ವೀಡಿಯೋ ಅಲ್ಲಿ ಇದು ಒರಿಜಿನಲ್ ಕಂಟೆಂಟ್ ಅಂತ ಗೊತ್ತಾಗ್ಬಿಡುತ್ತೆ ಯೂಟ್ಯೂಬ್ಗೆ, ಓಕೆನಾ. ಆಗ ನಿಮ್ಮದು ಈಸಿಲಿ 101% ನಿಮ್ಮ ಚಾನೆಲ್ ಏನಾಗುತ್ತೆ ಮಾನಿಟೈಸೇಷನ್ ಆಗಿಬಿಡುತ್ತೆ, ಓಕೆನಾ, ಯಾವುದೇ ಪ್ರಾಬ್ಲಮ್ ಇಲ್ಲದೆ. ಆ್ಯಂಡ್ ನಿಮ್ಮದು ವಾಟರ್ ಮಾರ್ಕ್ ಪ್ಲಸ್ ಹ್ಯಾಂಡಲ್ ಕೂಡ ಹಾಕ್ಬೋದು ನೀವು, ಓಕೆನಾ. ನಿಮ್ಮ ಹ್ಯಾಂಡಲ್ ಅಂದರೆ ಲೈಕ್ ಹ್ಯಾಂಡಲ್ ನೇಮ್, ಯೂಟ್ಯೂಬಲ್ಲಿ ಹ್ಯಾಂಡಲ್ ನೇಮ್ ಕೊಟ್ಟಿರ್ತಾರಲ್ಲ ಸೈಡಲ್ಲಿ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ವಿಡಿಯೋ ಅಲ್ಲಿ, ಓಕೆನಾ. ನಿಮ್ಮ ವಾಟರ್ ಮಾರ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು. ವಾಟರ್ ಮಾರ್ಕ್ ಅಂದರೆ ಲೈಕ್ ಈಗ ನಿಮ್ಮ ಲೋಗೋ ಏನಿರುತ್ತೆ ಯೂಟ್ಯೂಬಲ್ಲಿ ಅದನ್ನೇ ನಾವು ವಾಟರ್ ಮಾರ್ಕ್ ಅಂತ ಹೇಳೋದು. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ನನಗೆ ನನ್ನ ಲೋಗೋ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ವಾಟರ್ ಮಾರ್ಕ್ ಅಂದರೆ ಲೈಕ್ ನಿಮ್ಮ ನೇಮ್ದು ವಾಟರ್ ಮಾರ್ಕ್ ಹಾಕ್ಕೋಬೋದು, ನಿಮ್ಮ ಯೂಟ್ಯೂಬ್ ನೇಮ್ದು ವಾಟರ್ ಮಾರ್ಕ್ ನೀವು ಯೂಸ್ ಮಾಡ್ಕೋಬೋದು ಒಬ್ಯಾಸಿಟಿ ಕಮ್ಮಿ ಮಾಡಿಕೊಂಡು, ಓಕೆನಾ. ಸೊ ಇದು ಬಂದುಬಿಟ್ಟು ಮಾನಿಟೈಸೇಷನ್ ಆಗೋ ಸೇಫ್ ಗ್ರೀನ್ ಸ್ಕ್ರೀನ್ ಶಾಟ್ ಟಿಪ್ಸು, ಓಕೆನಾ. ಇದು ಬಂದುಬಿಟ್ಟು ಟಿಪ್ಸು ನಾನು ನಿಮಗೆ ಹೇಳಿದ್ದು, ಓಕೆನಾ. ಇದಾದಮೇಲೆ ಈಗ ನಾನು ನಿಮಗೆ ಮೇನ್ ಪಾಯಿಂಟ್ ಹೇಳಿಬಿಡ್ತೀನಿ ಯಾವ್ಯಾವುದು ಚಾನಲ್ಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗುತ್ತೆ. ಇದನ್ನೆಲ್ಲ ಈ ಪಾಯಿಂಟ್ಸ್ಗಳನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಲೈಕ್ ನ್ಯೂಸ್ ಚಾನೆಲ್, ಓಕೆನಾ. ನ್ಯೂಸ್ ಚಾನೆಲ್ಸಲ್ಲಿ ಯಾರಾದರೂ ಈಗ ವೈರಲ್ ಹೋಗ್ತಾ ಇದೆ, ಯಾವುದಾದ್ರೂ ಒಂದು ಶಾರ್ಟ್ ವೀಡಿಯೋ ವೈರಲ್ ಹೋಗ್ತಾ ಇದೆ ಅಂದರೆ ನ್ಯೂಸ್ ಚಾನಲಲ್ಲಿ ನೀವೇನು ಮಾಡ್ಬೋದು, ಆಗ ನೀವು ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡ್ಬೋದು. ಈಗ ನ್ಯೂಸಲ್ಲಿ ತುಂಬ ಬಂದುಬಿಟ್ಟು ಏನೇನಾದರೂ ನಡೀತಾನೆ ಇರುತ್ತೆ, ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು, ಕಮೆಂಟ್ರಿ ಕೊಡ್ಬೋದು, ನಿಮ್ಮ ಒಪಿನಿಯನ್ ಹೇಳ್ಬೋದು, ಜನಗಳಿಗೆ ಹೇಳ್ಬೋದು, ಓಕೆನಾ. ಇದು ಬಂದುಬಿಟ್ಟು ಆರಾಮಾಗಿ ನಿಮ್ಮದು ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ, ಓಕೆನಾ. ಇದು ಆದಮೇಲೆ ಮೋಟಿವೇಶನಲ್ ಚಾನಲ್, ಓಕೆನಾ. ಈಗ ಮೋಟಿವೇಶನಲ್ ಚಾನಲ್ ಅಂದರೆ ಈ ಮೋಟಿವೇಶನ್ ಆಗಿ ಯಾರಾದರೂ ಏನಾದರೂ ವೀಡಿಯೋ ಮಾಡಿದರೆ ಅದು ವೈರಲ್ ಆಗೋಗಿದ್ರೆ ಸೊ ಅದು ಕೂಡ ನೀವು ಗ್ರೀನ್ ಸ್ಕ್ರೀನ್ ವೀಡಿಯೋ ನೀವು ಮಾಡ್ಬೋದು ಈಸಿಲಿ, ನಿಮ್ದೇನಾಗ್ಬಿಡುತ್ತೆ ಮಾನಿಟೈಸೇಷನ್ ಆಗಿಬಿಡುತ್ತೆ, ಓಕೆನಾ. ಅದಾದಮೇಲೆ ಟಚ್ ಟಿಪ್ಸು, ಓಕೆನಾ. ಈಗ ಟಚ್ ಟಿಪ್ಸು ವೀಡಿಯೋ ಯಾರಾದರೂ ಮಾಡ್ತಾಯಿದ್ರೆ ಶಾರ್ಟ್ ವೀಡಿಯೋದಲ್ಲಿ ಟೆಕ್ ಬಗ್ಗೆ ಏನಾದರೂ ಹೇಳ್ಕೊಡ್ತಾ ಇದ್ದರೆ ಸೊ ನೀವು ಅದು ವೈರಲ್ ಏನಾದರೂ ಹೋಗ್ತಾ ಇದ್ರೆ ಆ ವಿಡಿಯೋ ಅದನ್ನು ತಗೊಂಡು ನೀವು ವಿಡಿಯೋ ಮಾಡ್ಬೋದು, ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡ್ಬೋದು, ಓಕೆನಾ. ಅದೇನೇನು ಟಿಪ್ಸ್ ಇದೆ ಅದನ್ನು ನೀವು ಕೂಡ ಒಂದು ಸಲ ನೀವು ಹೇಳ್ಬೋದು. ಕೆಲವೊಬ್ಬರು ಬರೀ ಮ್ಯೂಸಿಕ್ ಹಾಕಿಬಿಟ್ಟು ಹಂಗೆ ಯಾವ ಥರ ಅಂತ ಹೇಳ್ಕೊಡ್ತಾರೆ, ನೀವೇನು ಮಾಡ್ಬೋದು ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು, ಅದ್ರ ಬಗ್ಗೆ ಕಮೆಂಟ್ರಿ ಕೊಡ್ಬೋದು, ಒಪಿನಿಯನ್ ಹೇಳ್ಬೋದು, ಓಕೆನಾ. ಟಚ್ ಟಿಪ್ಸ್ ಅಂತ ಹೇಳಿದ್ನಲ್ಲ ಅದು. ಅದಾದಮೇಲೆ ಇನ್ನು ಕಾಮಿಡಿ ವೀಡಿಯೋ ಲೈಕ್ ಕಾಮಿಡಿ ವೀಡಿಯೋಲ್ಲೇ ಯಾರಾದರೂ ಈಗ ವೈರಲ್ ಆಗಿಬಿಟ್ರು, ತುಂಬ ಕಾಮಿಡಿ ವೀಡಿಯೋಸ್ ವೈರಲ್ ಆಗ್ತಾನೆ ಇರುತ್ತೆ. ಸೊ ಆ ಥರ ನೀವು ಗ್ರೀನ್ ಸ್ಕ್ರೀನ್ ಏನಿದೆ ಮಾಡ್ಬೋದು, ಗ್ರೀನ್ ಸ್ಕ್ರೀನ್ ವೀಡಿಯೋ ಏನಿದೆ ಅದನ್ನು ನೀವು ಈಸಿಲಿ ಮಾಡ್ಬೋದು. ಕೆಲವೊಂದು ಬಂದುಬಿಟ್ಟು ಯಾವ್ಯಾವುದು ಗ್ರೀನ್ ಸ್ಕ್ರೀನ್ ಆಪ್ಷನ್ ಕೊಟ್ಟಿರುತ್ತೆ, ಯಾವ್ಯಾವ ಶಾರ್ಟ್ಗೆ ಗ್ರೀನ್ ಸ್ಕ್ರೀನ್ ಆಪ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ, ಸೊ ಅದನ್ನೆಲ್ಲ ನೀವು ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮೇಯ್ನ್ ನೀವು ಯಾವ್ದು ಮಾಡಬಾರ್ದು ಅಂದರೆ ಲೈಕ್ ಮೂವೀಸ್ದು ಯಾವುದಾದ್ರೂ ಕ್ಲಿಪ್ ಏನಾದರೂ ಯೂಸ್
ಮಾಡಿ ಹಾಕಿದರೆ ಅದ್ರದ್ದು ಗ್ರೀನ್ ಸ್ಕ್ರೀನ್ ಮಾಡಬೇಡಿ, ನಿಮ್ಮದು ವೇಸ್ಟ್ ಅದು ಮಾಡೋದು. ಯಾವುದೇ ಬಂದುಬಿಟ್ಟು ನಿಮಗಿಲ್ಲಿ ಮಾನಿಟೈಸೇಷನ್ ಆಗಲ್ಲ. ನೀವೇನಾದರೂ ಆ ಮೂವಿ ಕ್ಲಿಪ್ ಯಾರಾದರೂ ಯೂಸ್ ಮಾಡಿ ವಿಡಿಯೋ ಮಾಡಿದರೆ ಅದ್ರ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಅಂದರೆ ಅದಕ್ಕೆ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಟಿ ವಿ ಶೋಸ್ ಆಗಲಿ ಅದಕ್ಕೂ ಮಾಡೋಕ್ಕೆ ಹೋಗಬೇಡಿ. ಅದು ಬಿಟ್ಟರೆ ತುಂಬ ಜನ ಸೀರಿಯಲ್ಸು ಕೂಡ ಶಾರ್ಟಲ್ಲಿ ಹಾಕಿಬಿಟ್ಟು ಇರ್ತಾರೆ. ಆ ಟಿ ವಿ ಶೋಸ್ ಕೂಡ ಹಾಕಬೇಡಿ. ಇನ್ನೂ ತುಂಬ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಮೇಯ್ನಾಗಿ ಮೂವೀಸ್ದಾಗಬೇಡಿ, ಸೀರಿಯಲ್ ಆಗಬೇಡಿ, ಟಿ ವಿ ಶೋಸ್ ಹಾಕಬೇಡಿ. ಇದನ್ನೆಲ್ಲ ಬಿಟ್ಟು ಬೇರೆ ನೀವು ಗ್ರೀನ್ ಸ್ಕ್ರೀನ್ ವಿಡಿಯೋ ಏನಿದೆ ಯಾರೆಲ್ಲ ಅಲೋ ಮಾಡಿರ್ತಾರೆ ಅದನ್ನು ನೀವು 100% ಯೂಸ್ ಮಾಡ್ಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಮೈಂಡಲ್ಲಿ ಏನಾದರೂ ಓಡ್ತಾ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.